ಹೈ ಎವ್ರಿವನ್ ನಮಸ್ಕಾರ. ಇಂಟೆಲಿಜೆಂಟ್ ಯೂಟ್ಯೂಬ್ ಚಾನಲ್‌ಗೆ ಸ್ವಾಗತ. ಏನಿದು ಡೌಟ್ಸ್ ಕೂಡ ಇದೆ ಅದನ್ನ ಕ್ಲಾರಿಫೈ ಮಾಡ್ತೀವಿ. ಸಂಪೂರ್ಣ ಮಾಹಿತಿನ ತಿಳಿಸ್ಕೊಡ್ತೀವಿ. ಚಾನಲ್‌ಗೆ ಸಬ್ಸ್ಕ್ರೈಬ್ ಆಗಿಲ್ಲ ಸಬ್ಸ್ಕ್ರೈಬ್ ಆಗಿ. ಇಲ್ಲೊಬ್ರು ಕೇಳಿದಾರೆ ನಂದು ಡಿಸೆಂಬರ್ 2 ಅಪ್ಲಿಕೇಶನ್ ಕೂಡ ಮಾಡಿದ್ದೀನಿ. ಸ್ಟೇಟಸ್ ಅಲ್ಲಿ 180 ಡೇಸ್ ಅಂತ ತೋರಿಸ್ತಾ ಇದೆ. ಏನ್ ಪ್ರಾಬ್ಲಮ್ ಅಂತ 180 ಡೇಸ್ ಅಂತ ತೋರಿಸ್ತಾ ಇದೆ. ಸಾಕಷ್ಟು ಜನಕ್ಕೆ ಏನು ಸಮಸ್ಯೆ ಏನೂ ಇಲ್ಲ. ಇಲ್ಲಿ ಏನಾಗುತ್ತೆ ಅಂದ್ರೆ ಆಕ್ಚುಲಿ ನಿಮ್ಮ ಅಪ್ಲಿಕೇಶನ್ ಅನ್ನು 180 ದಿನಕ್ಕೆ ಒಂದು ಬಾರಿ ನಿಮಗೆ ಆಟೋಮೆಟಿಕಲಿ ವೆರಿಫೈ ಕೂಡ ಮಾಡ್ತಾರೆ. ನಿಮ್ಮ ಎಲಿಜಿಬಿಲಿಟಿ ಎಲ್ಲಾನು ಈ ರೀತಿ ಬಂದ್ರೆ ಡೋಂಟ್ ವೆರಿ, ನಿಮ್ಗೆ ಯಾವುದೇ ರೀತಿ ಸಮಸ್ಯೆ ಇಲ್ಲ. 180 ಡೇಸ್ ವೆರಿಫೈ ಅಂತ ಹೇಳಿ ನಿಮಗೆ ಕಾಮನ್ ಆಗಿ ಎಲ್ಲರೂ ಕೂಡ ಬಂದೇ ಬರ್ತದೆ. ಇಲ್ಲೊಬ್ರು ನಮಗೆ ಸೆಪ್ಟೆಂಬರ್ ಅಲ್ಲಿ ಅಪ್ಲಿಕೇಶನ್ ಹಾಕಿದ್ರೆ ನಮಗೆ ಎಷ್ಟಕ್ಕಂತ ಅಮೌಂಟ್ ಬರ್ಬೋದು ಅಂತ ಹೇಳಿದ್ದಾರೆ. ಸೆಪ್ಟೆಂಬರ್ ಅಲ್ಲಿ ನೀವು ಅಪ್ಲಿಕೇಶನ್ ಹಾಕಿದ್ದೀರಾ ಅಂತ ಲೈಕ್ ನಿಮಗೆ ಅಪ್ಲಿಕೇಶನ್ ಹಾಕೋದು ವೆರಿ ವೆರಿ ಇಂಪಾರ್ಟೆಂಟ್ ಕೊಡಲ್ಲ. ಅಪ್ಲಿಕೇಶನ್ ಹಾಕಿ ನಿಮ್ಮ ಅಪ್ರೂವ್ ಆಗಿ ಅಲ್ಲಿ ನಿಮಗೆ ಅಮೌಂಟ್ ಯಾವ ತಿಂಗಳು ನಿಮಗೆ ಸ್ಯಾಂಕ್ಷನ್ಸ್ ಆಗುತ್ತೆ ಅಂತ ಹೇಳಿ ನಿಮಗೆ ಸ್ಟೇಟಸ್ ಅಲ್ಲಿ ತೋರಿಸುತ್ತೆ. ಅಪ್ಲಿಕೇಶನ್ ಆದ ನಂತರ ನೀವು ನೆಕ್ಸ್ಟ್ ನೀವು ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿರಲ್ಲ, ಮಾಡಕ್ ಹೋಗ್ಬೇಡಿ. ನಂತರ ನೆಕ್ಸ್ಟ್ ನೀವು ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ. ನಿಮಗೆ ಸ್ಟೇಟಸ್ ಅಪ್ಡೇಟ್ ಕೂಡ ಆಗಿದ ನಂತರ ನೀವು ಸೆಲ್ಫ್ ಡಿಕ್ಲರೇಷನ್ ಟ್ರೈ ಮಾಡಿ. ನಂತರ ನಿಮಗೆ ಅಪ್ಲಿಕೇಶನ್ ವೆರಿಫೈ ಆಗಿ ನಿಮಗೆ ಯಾವ ಮಂತ್ ಇಂದ ನಿಮಗೆ ಸೆಲ್ಫ್ ಡಿಕ್ಲರೇಷನ್ ತೋರಿಸುತ್ತೆ ಆಗ ಮಾತ್ರ ನಿಮಗೆ ಬರುತ್ತೆ. ಅಪ್ಲಿಕೇಶನ್ ಹಾಕಿದ ತಿಂಗಳಲ್ಲಿ ನಿಮಗೆ ಅಮೌಂಟ್ ಕೂಡ ಬರೋದಿಲ್ಲ, ಅದನ್ನ ವೆರಿಫೈ ಕೂಡ ಮಾಡಬೇಕು. ಯುವ ನಿಧಿ ಕಂಟಿನ್ಯೂ ಆಗುತ್ತಾ 2 ಇಯರ್ ಅಥವಾ ನಾಟ್ ಅಂತ ಹಾಕಿದ್ದಾರೆ. ಯುವ ನಿಧಿ ಯೋಜನೆ ಲಿಮಿಟ್ 2 ವರ್ಷ ಇರೋದು. ಸರ್ಕಾರಕ್ಕೆ ಕಂಟಿನ್ಯೂ ಯಾವುದೇ ಕಾರಣಕ್ಕೂ ಮಾಡೋದಿಲ್ಲ. ಸರ್ಕಾರಕ್ಕೆ ಕಂಟಿನ್ಯೂ ಮಾಡೋಕ್ಕೆ ಸರ್ಕಾರ ಕಾತುರದಿಂದ ಕಾಯ್ತಾನಿಲ್ಲ. ಬಿಕಾಸ್ ಸರ್ಕಾರಕ್ಕೆ ಅನುದಾನ ಕೊರತೆ ಇದೆ, ದುಡ್ಡಿಲ್ಲ. ಅವರು ದುಡ್ಡನ್ನ ಉಳಿಸಬೇಕು ಹೊರತು ದುಡ್ಡುಗಳನ್ನ ಯಾವುದೇ ಕಾರಣಕ್ಕೂ ಸರ್ವನಾಶ ಕೂಡ ಮಾಡೋದಿಲ್ಲ. ನಿಮ್ಮ ಹತ್ರ ದುಡ್ಡಿದ್ರೆ ನೀವು ಹಿಡ್ಕೋತೀರಾ, ಏಕಾಏಕಿ ಎಲ್ಲಾನು ಕೂಡ ಖಾಲಿ ಮಾಡೋದಿಲ್ಲ. ಅದಕ್ಕೋಸ್ಕರ ನಿಮಗೆ ಯಾರು ಕೂಡ ಸರ್ಕಾರದವರು ಕಂಪ್ಲೀಟ್ ನಿಮಗೆ ಫುಲ್ ಕೊಡೋದಿಲ್ಲ. ಅದಕ್ಕೆ ಅದ ಲಿಮಿಟ್ ಕೂಡ ಇದೆ, ಅದನ್ನ ಅನೌನ್ಸ್ಮೆಂಟ್ ಕೂಡ ಮಾಡ್ತಾರೆ. ಇನ್ನು ಡಿಸೆಂಬರ್ ತಿಂಗಳ ಅಮೌಂಟ್ ಬಗ್ಗೆ ಮಾತಾಡ್ತಿದ್ದಾರೆ. ಡಿಸೆಂಬರ್ ತಿಂಗಳ ಅಮೌಂಟ್ ಬಂದ್ಬಿಟ್ಟು ಶೀಘ್ರದಲ್ಲೇ ಜಮೆ ಆಗುತ್ತೆ. ಲೈಕ್ ಇನ್ನು ಕೂಡ ಅನೌನ್ಸ್ಮೆಂಟ್ ಕೂಡ ಮಾಡಿಲ್ಲ. ನಿಮಗೆ ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು ಲೈಕ್ ಫೆಬ್ರವರಿ ಮೊದಲನೇ ವಾರದಲ್ಲಿ ನಾವು ಎಕ್ಸ್ಪೆಕ್ಟ್ ಕೂಡ ಮಾಡಬಹುದು ಲೇಟೆಸ್ಟ್ ಅಪ್ಡೇಟ್ಗೋಸ್ಕರ. ನಂತರ ಯಾರು ಕೂಡ ಸೆಲ್ಫ್ ಡಿಕ್ಲರೇಷನ್ ಕೂಡ ಮಾಡಿಲ್ಲ ಅಂದ್ರೆ ಅವರು ಕಡ್ಡಾಯವಾಗಿ ಮಾಡಿ, ಇಲ್ಲಾಂದ್ರೆ ಅಮೌಂಟ್ ಕೂಡ ಬರೋದಿಲ್ಲ. ನಿಮ್ಮ ಸ್ಟೇಟಸ್ ಚೆಕ್ ಮಾಡ್ಕೊಳ್ಳಿ. ಸ್ಟೇಟಸ್ ಯಾವ ರೀತಿ ಇದೆ ಅದು ವೆರಿ ವೆರಿ ಇಂಪಾರ್ಟೆಂಟ್. ನಿಮ್ಮ ಸ್ಟೇಟಸ್ ಯಾವ ರೀತಿ ಇದೆ ಅದರ ಆಧಾರದ ಮೇಲೆ ನಿಮಗೆ ಬರುತ್ತೆ. ಸಾಕಷ್ಟು ಜನಕ್ಕೆ ಲೈಕ್ ಸಮಸ್ಯೆ ಕೂಡ ಇದೆ. GST ಪೇಯರ್ಸ್ ಆಗಿರ್ಬೋದು, ಬೇರೆ ಇಶ್ಯೂಸ್ಗಳನ್ನ ಅಂತವರು ದಯವಿಟ್ಟು ಇಲಾಖೆಯವಾಗಿ ಭೇಟಿ ನೀಡಿ. ಇದು ಇವತ್ತಿನ ವಿಡಿಯೋ. ಥ್ಯಾಂಕ್ ಯು.